ಅವ್ರಿಗೆ ಅಂತಿಮ ದರ್ಶನ ಮಾಡಿ ಬಂದ್ರಿ. ಅವರು ಆದರ್ಶ ದಂಪತಿಗಳಾಗಿದ್ರು ಸರ್. ಆದರ್ಶ ದಂಪತಿಗಳು ಆದಿ ದಂಪತಿಗಳಂತಲೇ ನಾನು ಇವಾಗಲೇ ಹೇಳಿರೋಂಥದ್ದು. ಸೊ ಸುಮಾರು 70 ವರ್ಷಕ್ಕೂ ಹೆಚ್ಚಿನ ಒಂದು ದಾಂಪತ್ಯ ಜೀವನ. ಆ ದೇವೇಗೌಡರ ಒಂದು ಕಣ್ಣೀರು ಅವ್ರ ಮೇಲೆ ಇರುವಂಥ ತಾಯಿ ಚೆನ್ನಮ್ಮನ ಮೇಲೆ ಇರುವಂಥ ಪ್ರೀತಿ ತೋರಿಸುತ್ತೆ. ಆ ಕೊನೆಯ ಕ್ಷಣದಲ್ಲೂ ಕೂಡ ದೇವೇಗೌಡರನ್ನ ಕಣ್ಣಲ್ಲಿ ನೋಡ್ತಾನೆ ಅವ್ರ ಜೀವ ಬಿಟ್ಟಿರೋದಂತೇಳಿ ಡಾಕ್ಟರ್ ಮಂಜುನಾಥ್ ಅವ್ರು ನಿನ್ನೆ ಹೇಳ್ತಾ ಇರುವಂಥದ್ದು ಒಂದು ದೈವಿಕ ಭಾವನೆಯನ್ನು ಎತ್ತು ತೋರಿಸುತ್ತೆ. ಇತ್ತೀಚೆಗೆ ನಾನು ಮತ್ತು ನನ್ನ ಶ್ರೀಮತಿಯವರು ದೇವೇಗೌಡರನ್ನ ಮತ್ತು ಚೆನ್ನಮ್ಮ ಅವ್ರನ್ನ ನೋಡಲಿಕ್ಕೆ ಹೋದಾಗ ನನ್ನ ಶ್ರೀಮತಿಗೆ ಅರಿಶಿನ ಕುಂಕುಮ ಹೂವನ್ನು ಮುಡಿಸಿ ಸೀರೆ ಕೊಟ್ಟು ತಿಂಡಿ ತಿನ್ನೋವರೆಗೂ ಅವ್ರು ಬೀಳಿಲ್ಲ. ಸೊ ಅದು ಅವ್ರ ಸಂಸ್ಕಾರ ಎತ್ತಿ ತೋರಿಸುತ್ತೆ. ಸೊ ಆ ತಾಯಿ ಇವತ್ತು ಭಗವಂತನ ಪಾದ ಸೇರಿದ್ದಾರೆ. ಅವರೊಂದು ಆತ್ಮಕ್ಕೆ ಭಗವಂತ ಒಂದು ಶಾಂತಿಯನ್ನು ಕೊಡಲಿ, ಇಡೀ ಕುಟುಂಬಕ್ಕೆ ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ. ಸರ್ ಅವ್ರ ಯಜಮಾನರು ಪ್ರಧಾನಿ ಆಗಿದ್ದರೂ ಕೂಡ ಯಾವತ್ತೂ ಅಮ್ಮು ಭೀಮಿಯಿಂದ ನಡ್ಕೊಂಡಿಲ್ಲ ಸರ್ ಅವರು. ಅದು ಅಂದರೆ ತುಂಬ ಸರಳ ಜೀವನ ಅಷ್ಟೇ. ಅವ್ರನ್ನ ನೋಡಿ ಇಡೀ ರಾಜ್ಯದಲ್ಲಿ ಎಷ್ಟೋ ಮಂದಿ ರಾಜಕಾರಣಿಗಳ ಒಂದು ಕುಟುಂಬಗಳಿಗೆ ಕಲಿಬೇಕಾಗಿರೋದಕ್ಕೆ ಒಂದು ಮಾದರಿನೇ ಚೆನ್ನಮ್ಮನವರು.